ಬಟ್ ನಿಮ್ಮ ನಾಯಕತ್ವದಲ್ಲಿ ಒಂದು ಪಕ್ಷ ಅಂತ ಆಗಿದ್ದೆ ಆದಲ್ಲಿ ಯತ್ನಾಳ್ ಸಾಹೇಬ್ರೆ ಅನೇಕರು ಏನ್ ಮಾತನಾಡ್ತಿದ್ದಾರೆ, ನಿಮ್ಮ ಚರಿಷ್ಮಾ ಏನಿದೆ, ರಾಜಕೀಯ ಚರಿಷ್ಮಾ, ಅದು ಕೇವಲ ಉತ್ತರ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದ್ದು, ನಿಮಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬೆಂಬಲ ಕಡಿಮೆ ಆಗಬಹುದು, ಅಥವಾ ಒಂದು ಸಮುದಾಯದ ನಾಯಕ, ಲಿಂಗಾಯತ ಸಮುದಾಯದ ನಾಯಕ ಅಂತ ಕೂಡ ನಿಮ್ಮ ನೀವು ಕರೆದುಕೊಳ್ಳೋದಿಲ್ಲ. ಹೀಗಾಗಿ ಈ ರಾಜಕಾರಣಕ್ಕೆ ತೀರಾ ಅವಶ್ಯಕವಾಗಿರುವ ಜಾತಿ ರಾಜಕಾರಣದ ಬೆಂಬಲ ಕೂಡ ತಮಗೆ ಸಿಗೋದಿಲ್ಲ. ಯಾವ ಧೈರ್ಯದ ಮೇಲೆ ಯತ್ನಾಳ್ ಅವ್ರ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ? ಹಿಂಗೂ ಸವಾಲ್ ಮಾಡೋರಿದ್ದಾರೆ ನೋಡಿ ಮೇಡಮ್. ವೀರಶೈವ ಲಿಂಗಾಯತರು ಈ ಕೆಲವೊಂದು ಜನ ಬಿಡಿ, ಬಸವಣ್ಣನ ಹಿಡ್ಕೊಂಡು ಏನು ಅಡ್ಡಾಡುವಂತ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಿಂದುತ್ವದ ಪ್ರತಿಪಾದಕರು ಇದ್ದಾರೆ ಎಲ್ಲ ಲಿಂಗಾಯತರು, ವೀರಶೈವರು. ನೀವು ಮದ್ದೂರಿನಲ್ಲಿ ನನಗೆ ಸಿಕ್ಕಂಥ ಸ್ವಾಗತ ನೋಡಿದಿರಿ, ಮೊನ್ನೆ ಮಂಡ್ಯ ಸಮೀಪ ಇರುವಂಥ ಕೆರಗೋಡದಲ್ಲಿ ಸಿಕ್ಕಂಥ ಸ್ವಾಗತ ನೋಡಿರಿ, ಹಾಸನದಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಹೋದಾಗ ಜನ ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಕರ್ನಾಟಕ ಹುಲಿ ಅಂತ ಹೇಳಿ ಘೋಷಣೆ ಕೂಗೋದು ನೋಡಿರಿ. ಅವ್ರು ಯಾರೂ ಲಿಂಗಾಯತರು ಇರಲಿಲ್ಲ. ಮಂಡ್ಯದಲ್ಲಿ ಲಿಂಗಾಯತರಿಲ್ಲ, ಮದ್ದೂರಿನಲ್ಲಿಲ್ಲ, ಕೆರೆಗೂಡದಲ್ಲಿಲ್ಲ. ಅಲ್ಲೆಲ್ಲ ಪಾಪ ದಲಿತರು, ಆಲಮತ ಸಮಾಜ, ಒಕ್ಕಲಿಗ ದೊಡ್ಡ ಸಮಾಜ. ಅಲ್ಲಿ ಜನ ನನ್ನ 20,000 15,000 ಯಾವುದು ದುಡ್ಡು ಖರ್ಚು ಮಾಡಿಲ್ಲ, ಯಾವ ರೀತಿ ವಾಹನ ಕೊಟ್ಟಿಲ್ಲ, ಯಾವ ಬಂದ ಕಾರ್ಯಕರ್ತರಿಗೆ ಊಟ ಹಾಕಿಲ್ಲ. ಇವತ್ತು ಕೇವಲ ನಾವು ಉತ್ತರ ಕರ್ನಾಟಕ ಸೀಮಿತ ಆಗಿಲ್ಲ, ನಾವು ಮೈಸೂರು ಚಾಮರಾಜವರೆಗೆ ನಮ್ಮ ಒಂದು ಅಸ್ತಿತ್ವ, ಇವತ್ತು ನಮ್ಮ ಅಸ್ತಿತ್ವದ ಒಂದು ಏನು ವ್ಯಾಪ್ತಿ ಇವತ್ತು ಹೆಚ್ಚಾಗಿದೆ. ಇದನ್ನು ನೀವು ಬೇಕಾದರೆ ನನ್ನ ಎಲ್ಲ ಇಲ್ಲಿ ಕೆರಗೋಡದಲ್ಲಿ ಸಿಕ್ಕಂಥ ಸ್ವಾಗತ, ಮದ್ದೂರಿನಲ್ಲಿ ಆದಂಥ ಸ್ವಾಗತ, ಹಾಸನಾಂಬೆ ದರ್ಶನದಲ್ಲಿ ಆದಂಥ, ನಾನು ಹೋಟೆಲ್ ಮುಂದೆ ಸಾವಿರಾರು ಕಾರ್ಯಕರ್ತರು ಬಂದು ಪಟಾಕ್ಷಿ ಹಾರಿಸಿ ಘೋಷಣೆ ಕೂಗಿದ್ದು ನೋಡಿದ್ರೆ ರಾಜ್ಯದ ಜನರಲ್ಲಿ ಯತ್ನಾಳ ಒಬ್ಬ ಕರ್ನಾಟಕದ ಯೋಗಿ ಆಗಬಹುದು ಅನ್ನೋಂಥ ವಿಶ್ವಾಸ ಇರುವಂಥ ಒಂದು ಜನ ಆಶೀರ್ವಾದ ನನಗೆ ಈಗಾಗಲೇ ನನ್ನ ಸರ್ವೆ ಪ್ರಕಾರ ಮಾಡಿದ್ದಾರೆ. ಇದೇ ಮಂಡ್ಯದಲ್ಲಿ ಜನ ಸೇರಿದ್ದನ್ನ, ಅದರಲ್ಲೂ ಯತ್ನಾಳ್ ಅವರು ಬಂದ ಸಂದರ್ಭದಲ್ಲಿ ಜನ ಸೇರಿದ್ರ ಬಗ್ಗೆ ನಾನು ಸಿ ಟಿ ರವಿ ಅವರಿಗೆ ಹಾಗೆ ಆರ್ ಅಶೋಕ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿದೆ. ಆಗ ಅವ್ರ ಇಬ್ಬರಿಂದ ಬಂದ ಕಾಮನ್ ಉತ್ತರ, ಜನ ಸೇರಿದ ಮಾತ್ರಕ್ಕೆ ಸೇರಿದ ಜನರೆಲ್ಲರೂ ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿ. ಅಲ್ರಿ, ಜನ ಸೇರುವುದು ಅನ್ನೋಂಥದ್ದು ಎರಡು ರೀತಿಯನ್ನು ನಾವು ಇದನ್ನು ಮಾಡಬೇಕು, ಒಂದನ್ನೇ ಇದು ಮಾಡಬಾರ್ದು. ಯಾಕಂದರೆ ಜನ ದುಡ್ಡು ಕೊಡಲಾರ್ದೇ ಜನ ಸ್ವಯಂ ಪ್ರೇರಿತರಾಗಿ ಬರ್ತಾರಂದರೆ ಅದು ಜನರ ಒಂದು ಭಾವನೆಯಿಂದ ಬರ್ತಾರೆ ಹೊರತು, ಪಾಪ ಸಿ ಟಿ ರವಿ ಆರ್ ಅಶೋಕ್ ಹೇಳ್ತಾರೆ, ಪಾಪ ಅವ್ರು ಏನು ಮಾಡಬೇಕು, ಅನಿವಾರ್ಯವಾಗಿ BJPಯ ಸುಸ್ತಿನ ಸಿಪಾಯಿಗಳರಲ್ಲ, ಕಟ್ಟಾಳುಗಳು, ಅವ್ರು ಹಾಗೆ ಹೇಳಬೇಕಾಗ್ತದೆ. ಅದ್ರ ಬಿಟ್ಟು ಅವ್ರು ಮತ್ತೊಂದು ಹೇಳಿದ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ, ಅದಕ್ಕೆ ಪಾಪ ಹೇಳಬೇಕಾಗ್ತದೆ. ಈಗ RSS ಬ್ಯಾನ್ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾಜಿ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿರೋದು ಎಟ್ಟೆಗೇನ್ ಅದೇ ಪ್ರತಾಪ್ ಸಿಂಹ ಅವರು, ಸಿ ಟಿ ರವಿ ಅವರು ಇತ್ಯಾದಿ ಬೆರಳೆಣಿಕೆ ಮಂದಿ ನಾಯಕರು. RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ವೈಯಕ್ತಿಕ ಜಿದ್ದಿನ ರೀತಿಯಲ್ಲಿ ಪರಿಗಣಿಸ್ಬಿಟ್ಟಿದ್ದಾರೆ ಯತ್ನಾಳ್ ಅವರೇ. ಬಿಜೆಪಿ ಪಕ್ಷದಿಂದ ಇಂಥ ವಿಚಾರದಲ್ಲೂ ಗಟ್ಟಿಯಾಗ ಒಂದು ಪ್ರತಿಭಟನೆ ಇಲ್ಲ ಅಂದ್ರೆ ಜನ ಇದನ್ನ ಯಾವ ರೀತಿ ನೋಡ್ಬೇಕು ಅಂತ? ನೋಡ್ರಿ, ಈಗ ಪ್ರಿಯಾಂಕಾ ಖರ್ಗೆ, ವಿಜೇಂದ್ರ ಎಲ್ಲ ಒಂದೇ ಇದ್ದಾರೆ ಮೇಡಮ್. ಅವರು ಪ್ರಿಯಾಂಕಾ ಖರ್ಗೆ ಅವರ ಮಾವ ಅಲ್ಲಿ ಲೋಕಸಭೆಗೆ ಗೆದ್ದು ಬರಬೇಕಾದ್ರೆ ವಿಜೇಂದ್ರ ಅವರೇ ಕಾರಣ. ಪಾಪ ಉಮೇಶ್ ಜಾಧವ್ ಅವ್ರನ್ನ ಬರೀ ಅವರೇನು ವಿಜೇಂದ್ರನ ಚೇಲಾಗಳದಾರಲ್ಲ ಕಲಬುರಗಿಯಲ್ಲಿ, ಅವರೆಲ್ಲರೂ ಮನ್ಯಾಗ ಕೂತರು. 50,000 ಒಂದೇ ಕಾನ್ಸ್ಟಿಟ್ಯೂನ್ಸಿಯೊಳಗೆ ಲೀಡ್ ಆಯಿತು ಕಾಂಗ್ರೆಸ್ಗೆ. ಮೊನ್ನೆ ವಿಧಾನಸಭೆಯಲ್ಲಿ 8 ಲೀಡ್ ಆಗಿತ್ತು BJP ಸೋತಿ ಅಭ್ಯರ್ಥಿಗೆ. ಮೊನ್ನೆ ಲೋಕಸಭೆಯಲ್ಲಿ 50,000 ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲೀಡ್ ಆಗಿದ್ದರಿಂದ ಬರೀ 25,000ರಲ್ಲಿ ಉಮೇಶ್ ಜಾಧವ್ ಸೋತರು. ಭಯ, ಖರ್ಗೆ ಕುಟುಂಬದ ಭಯ ಯಡಿಯೂರಪ್ಪ ಕುಟುಂಬಕ್ಕೆ ಎಟ್ಟಿದೆ ಅಂದರೆ, ಏನಾದರೂ ನಾವು ಖರ್ಗೆ ಅವ್ರ ವಿರುದ್ಧ ಮಾತಾಡಿಬಿಟ್ರೆ ನಮ್ಮದೆಲ್ಲ ಇತಿಹಾಸ ತೆಗೆದು ಹಾಕ್ತಾರೆ, ಅವ್ರ ರಾಷ್ಟ್ರೀಯ ಅಧ್ಯಕ್ಷರದಾರಂಥ ಭಯದಿಂದ ಇವತ್ತು ಇಷ್ಟೆಲ್ಲ RSS ಬಗ್ಗೆ ಹೀನಾಯವಾಗಿ ನಡೆದರೂ ಸಹ, ಇಟ್ಟು ಮಾತಾಡಿದ್ರು ಸಹಿತ ಯಡಿಯೂರಪ್ಪ ಆಗಲಿ ವಿಜೇಂದ್ರ ಆಗಲಿ ಒಂದೂ ಹೇಳಿಕೆ ಕೊಡಲಿಲ್ಲ. ಇವತ್ತು ನೀವು ಹೇಳಿದ್ರಲ್ಲ ಸಿ ಟಿ ರವಿ ಮತ್ತು ಪ್ರತಾಪ್ ಸಿಂಹ ಅವರು ಅಟ್ಟೆ ಮಾತಾಡಾರಲ್ಲ, ಅದಕ್ಕಿಂತ ಹೆಚ್ಚು ಏನಾದರೂ RSS ಪರವಾಗಿ ಗಟ್ಟಿಯಾಗಿ ಮಾತಾಡ್ದೋ ನಾನು. ನನ್ನಷ್ಟು ಗಟ್ಟಿ ಯಾವ BJP ನಾಯಕರು ಮಾತಾಡಿಲ್ಲ. ಎಲ್ಲಿ ವಿದೇಶಕ್ಕೆ ಹೋಗ್ಯಾನಂತ ಒಬ್ರು ಹೇಳ್ತಾರೆ, ದಿಲ್ಲಿಗೆ ಹೋಗ್ಯಾರಂತ ಹೇಳ್ತಾರೆ, ಎಲ್ಲೋ ಅವ್ರು ಯಾವುದೋ ನ್ಯಾಯಾಲಯದ ಏನಾದರೂ ತೀರ್ಪು ಬಂದರೆ ಏನಂತ ಹೇಳಿ ನಾಪತ್ತೆ ಆಗ್ಯಾರಂತ ಹೇಳ್ತಾರೆ. ಈ RSS ವಿಚಾರದಲ್ಲಿ ಬಿಜೆಪಿ ಆಸ್ ಎ ಪಾರ್ಟಿ ಏನ್ ಮಾಡಬಹುದಿತ್ತು ಅಂತ ಹೇಳಿ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಕಲ್ಲಡ್ಕ ಪ್ರಭಾಕರ್ ಭಟ್ರು ಮಾತನಾಡಿದ್ರೆ FIR ಹಾಕ್ತಾರೆ,
ಹಾಗೆ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಬಾಯಿಗೆ ಬಂದಂಗೆ ಮಾತನಾಡ್ತಿದ್ರು ಕೂಡ ಅದನ್ನ ಮೌನವಾಗಿ ಸಹಿಸಿಕೊಳ್ತಾ ಇದ್ದಾರೆ. ಕೇವಲ ಟ್ವಿಟ್ಟರ್ಗಳ ಪೋಸ್ಟರ್ಗಳಿಗೆ ಸೀಮಿತವಾಗಿದೆ ಬಿಜೆಪಿಯ ಪ್ರತಿಕ್ರಿಯೆ ಅನ್ನೋ ಅಸಮಾಧಾನ ಅಸಲಿ ಬಿಜೆಪಿ ಕಾರ್ಯಕರ್ತರು ಹಾಗೆ RSSನ ನಾಯಕರಲ್ಲೂ ಕೂಡ ಕಾಡ್ತಾ ಇದೆ. ಏನ್ ಮಾಡಬಹುದಾಗಿತ್ತು ಬಿಜೆಪಿ ತಕ್ಕದಾಗಿ ಖರ್ಗೆ ಅವರಿಗೆ ನೇರವಾಗಿ ಪ್ರಶ್ನೆ ಹಾಕಬಹುದಾಗಿತ್ತು. RSS ಬಗ್ಗೆ ಮಾತಾಡಿದಾಗ ಅವ್ರು ಹೀನಾಗಿ ಮಾತಾಡಿದಾಗ ಅದಕ್ಕೆ ತಕ್ಕಂತೆ ಅದೇ ಭಾಷೆಯಲ್ಲಿ ಉತ್ತರ ಕೊಡ್ಬೋದಾಗಿತ್ತು. ಆದರೆ BJP ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಟ್ವಿಟ್ಟರ್ ಏನಾಗಿದೆ ಎಕ್ಸ್ ಅತ್ತಾಗಿದೆ. ಎಕ್ಸ್ BJP ಆಗಿಬಿಟ್ಟಿದೆ ಇವತ್ತು. ಟ್ವಿಟ್ಟರ್ನಲ್ಲಿಯೂ ಬರೇ ಟ್ವಿಟ್ಟರ್ ಸೂರರಾಗಿದ್ದಾರೆ. ಒಂದು ಹೇಳಿಕೆ ಕೊಟ್ಟು ಉಗ್ರ ಹೋರಾಟ ಮಾಡ್ತೀವಿ, ತೀವ್ರವಾಗಿ ಖಂಡಿಸ್ತೀವಿ ಬಿಟ್ಟರೆ BJPಯಲ್ಲಿ ಯಾವ ನಾಯಕರಿಗೂ ನೇರವಾಗಿ RSS ಬಗ್ಗೆ ಮಾತಾಡಿದಾಗ ಇವತ್ತು ಅಟ್ಯಾಕ್ ಮಾಡುವಂಥ ಶಕ್ತಿ ಕುಂದಿಬಿಟ್ಟಿದೆ. ಯಾಕಂದರೆ ಇವರೇನು ಹಿಂದೆ 5 ವರ್ಷ ಏನು ಭ್ರಷ್ಟಾಚಾರ ಮಾಡ್ಯಾರಲ್ಲ, ಎಲ್ಲೇ ಆ ಗಂಡುಗಳನ್ನ ತೆಗೆದು ಬಿಡ್ತಾರೆ ಅನ್ನೋ ಭಯದಿಂದ BJP ಕೆಲವು ನಾಯಕರು ತಮ್ಮ ಪಕ್ಷನೂ ನೋಡ್ತಾ ಇಲ್ಲ, ತಮ್ಮ ಮಾತೃ ಸಂಸ್ಥೆ RSSನೂ ನೋಡ್ತಾ ಇಲ್ಲ. ತಾವು ಮಾಡಿದಂಥ ಅಕ್ರಮಗಳು ಮುಚ್ಚಿ ಹೋದ್ರೆ ಸಾಕಪ್ಪ ಭಗವಂತ, ಏನಾದರೂ RSSಗಾಗಲಿ ಏನಾದರೂ ಹಿಂದೂಗಳಿಗಾಗಲಿ ನಾವು ಮಾತ್ರ ಬಚಾವಾಗಿರೋನ್ನಂತೇಳಿ ಪಾಪ ಕೆಲವೊಂದು BJP ನಾಯಕರು ಯಾವುದೂ ಸಂಬಂಧ ಇಲ್ಲಾರ್ದಂಗೆ ಒಂದು ಎಕ್ಸ್ನಲ್ಲಿ ತೀವ್ರವಾಗಿ ಖಂಡಿಸಿದರು, ಉಗ್ರವಾದ ಎಚ್ಚರಿಕೆ ಕೊಟ್ಟರು ಬಿಟ್ಟರೆ ಯಾವುದೇ ರೀತಿ ಹೋರಾಟ ಇಲ್ಲ, ಯಾವುದೇ ರೀತಿ ರಕ್ಷಣೆ ಇಲ್ಲ. ಯತ್ನಾಳ್ ಸರ್, ನಾನು ಈ ಪ್ರಶ್ನೆಯನ್ನ RSSನ ಕೆಲ ಪ್ರಮುಖರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಕೂಡ ಕೇಳಿದ್ದೆ, ತಮಗೂ ಕೂಡ ಕೇಳ್ತಾ ಇದ್ದೀನಿ ಈ ಪ್ರಶ್ನೆಯನ್ನ. ಹಗರಣಗಳ ಬಗ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರದ್ದು ಬಹಳ ಜಾಣ ನಡೆನಾ ಅಂತ ಹೇಳಿ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಮನಿಸಿದ್ದಾರೆ ದೆಹಲಿ ಚುನಾವಣೆಯಲ್ಲಿ ಏನಾಯ್ತು, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನಾಯ್ತು, ಹರಿಯಾಣ ಚುನಾವಣೆಯಲ್ಲಿ ಏನಾಯ್ತು, ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದ ಕೊಳಕನ್ನ RSS ಬಂದು ಸಂಘಟನಾತ್ಮಕವಾಗಿ ಈ ಬೂತ್ ಮಟ್ಟದ ಸಭೆಗಳನ್ನ ನಡೆಸೋ ಮೂಲಕ ಬಿಜೆಪಿ ಎಷ್ಟೇ ಕೊಳಕನ್ನ ಮಾಡ್ಕೊಂಡಿದ್ರು ಕೂಡ ಅದನ್ನ ಸ್ವಚ್ಛಗೊಳಿಸಿ ಈ 3 ರಾಜ್ಯದಲ್ಲೂ ಕೂಡ ಬಿಜೆಪಿಯ ಕೈ ಹಿಡಿಯುವಂತೆ ಮತದಾರರು ಮಾಡಿದ್ರು RSSನವರು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿದೆ ಇಲ್ಲಿನ ಬಿಜೆಪಿ ನಾಯಕರು ಏನಿದ್ದಾರೆ ಕರ್ನಾಟಕದಲ್ಲಿ ಅವ್ರ ಕೈಲಿ ಮುಂದೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಏನಾದ್ರೂ ಮಾಡಬಹುದು ಅಂದ್ರೆ ಅದು RSS. ಹೀಗಾಗಿ ಈಗಿನಿಂದಲೇ RSS ಚಟುವಟಿಕೆಯನ್ನ ನಿರ್ಬಂಧ ಹಾಕಬೇಕು ಅನ್ನೋ ಜಾಣ ನಡೆಯನ್ನ ಪ್ರಿಯಾಂಕ್ ಖರ್ಗೆ ಅವರು ಇಟ್ಟಿದ್ದಾರಾ? ನೀವೇನು ಹೇಳ್ತಾ ಇದ್ದೀರಿ ಮೇಡಮ್, ಇದು 100ಕ್ಕೆ 100 ಸತ್ಯ. 100ಕ್ಕೆ 100 ನೀವು ಹೇಳೋದಂಥದ್ರಲ್ಲಿ ಯಾವುದೂ ಒಂದು ಅಂಶವೂ ಸಹ ತಪ್ಪಿಲ್ಲ. ಇವತ್ತು ಹರಿಯಾಣದಲ್ಲಿ ಆಗಲಿ, ಮಹಾರಾಷ್ಟ್ರದಲ್ಲಾಗಲಿ, ನಮ್ಮ ದಿಲ್ಲಿಯಲ್ಲಿ ಆಗಲಿ BJPಯರು ಮಾಡಿದಂಥ ಅನೇಕ ತಪ್ಪುಗಳನ್ನು, ಭ್ರಷ್ಟಾಚಾರಗಳನ್ನು ಎಲ್ಲನೂ ಸಹಿಸಿಕೊಂಡು ತಾಯಿ ತನ್ನ ಮಗ ಎಷ್ಟೇ ತಪ್ಪು ಮಾಡಿದ್ರು ಸಹ ಯಾವ ರೀತಿ ತಾಯಿ ತನ್ನ ಮಗನನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾರೆ, ಆ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಿಡೀ ತನ್ನ ಶಕ್ತಿಯನ್ನು ಹಾಕಿ ಹಿಂದುತ್ವ ಉಳಿಬೇಕು, ಸನಾತನ ಧರ್ಮ ಉಳಿಬೇಕು, ಭಾರತವನ್ನು ಉಳಿಬೇಕು, ಇದು ಇಸ್ಲಾಂ ರಾಷ್ಟ್ರ ಆಗೋದನ್ನು ತಪ್ಪಿಸಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ 3 ರಾಜ್ಯಗಳಲ್ಲಿ ಅವರ ಪರಿಶ್ರಮ, ಅವರ ತಪಸ್ಸಿನ ಫಲದಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದದ್ದು 100ಕ್ಕೆ 100 ಸತ್ಯ. ಆದರೆ ಕರ್ನಾಟಕದಲ್ಲಿ ಅದೇ RSS ಮೇಲೆ ಏನು ಅಟ್ಯಾಕ್ ಮಾಡ್ತಾ ಇದ್ದಾರಲ್ಲ, ಅದರ ಪರಿಣಾಮ ಪ್ರಿಯಾಂಕಾ ಖರ್ಗೆ ಏನು ತಿಳ್ಕೊಂಡಾರೆ ಅದ್ರ ಭಾಳ ಲಾಭ ಆಗ್ತದೆ ಅಂತೇಳಿ BJPಗೆ ಅಟ್ಯಾಕ್ ಮಾಡೋಕ್ಕಿಂತ RSSಗೆ ಅಟ್ಯಾಕ್ ಮಾಡಿದ್ರೆ ಮತ್ತಿಷ್ಟು ಕೆಟ್ಟ ಪರಿಣಾಮ ಆಗ್ತೈತೆ ಅನ್ನೋಂಥ ಸಾಮಾನ್ಯ ತಿಳುವಳಿಕೆ ಪ್ರಿಯಾಂಕಾ ಖರ್ಗೆಗಿಲ್ಲ.